ಅಣ್ಣ ವಾರದಿಂದ ಹುಷಾರಿರ್ಲಿಲ್ಲ ಕಣಣ್ಣ. ಈಗ ತಾನೇ ಗಾಡಿ ಹಾಕಿದ್ದೀನಣ್ಣ. ವ್ಯಾಪಾರ ಆದ್ಮೇಲೆ ನಿಮ್ ದುಡ್ಡು ತೀರ್ಸ್ಬಿಡ್ತೀನಣ್ಣ. ಈ ಗಾನಗಳೆಲ್ಲ ಬೇಡ. ಸಂಜೆ ಒಳಗಡೆ ತಂದು ಮಡಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ಬಲಿ ಕೊಟ್ಬಿಡ್ತೀನಿ. ಹುಷಾರ್. ಏಯ್ ಬಂದ್ರೋ. ಅಸಂಘಟಿತ ಕೂಲಿ ಕಾರ್ಮಿಕರ ಸೌಲಭ್ಯಗಳ ಬಗ್ಗೆ ವಿಧಾನಸೌಧದಲ್ಲಿ ಬಿಸಿ ಬಿಸಿ ಚರ್ಚೆ. ಏನ್ ಹೇಳಿದ್ರಿ ತಾತ? ಕಾರ್ಮಿಕರಿಗೆ ಸಿಹಿ ಸುದ್ದಿನೋ ಪುಟ. ಏ ಲಾರಿ ಬಂತು, ಹೋಗ್ರು. ಲಾರಿ ಬಂತು. ಏನ್ ಲೋಡು? ತರಕಾರಿ ಲೋಡೇನಾ? ಎಷ್ಟ್ ಕೊಡ್ತೀಯಾ? ಅದೇ ಮಾಮೂಲಿ ಹಂಗೆ 80 ರೂಪಾಯಿಗೆ ಕೊಡ್ತಾರೆ. ಎಲ್ಲ ಬೇಡ, 150 ರೂಪಾಯಿ ಕೊಡ್ತೀಯಾ? 150? ಅರೇ ನಮ್ ತಲೆ ಮೇಲೆ ಕಲ್ಲೆ ತಾಕ್ಬಿಟ್ರಿ. ನಮ್ದಕ್ಕೆ ಮಾಮೂಲಿಗೆ ಕೊಡೋದು 80 ರೂಪಾಯಿ ಅಷ್ಟೇ. 80 ಅಂದ್ರೆ ಹೆಂಗೆ? ರೇಟ್ ಎಲ್ಲ ಮೇಲೇರಿದೆ. 150 ಕೊಡು. ರೇಟ್ ಎಲ್ಲ ಮೇಲೆ ಇರುತ್ತೆ. ಅರೆ ಅದು ಮೇಲೆ ಇರ್ತು ಅಂತ ನಮ್ದಕ್ಕೆ ಕೆಳಗಡೆ ಇಳಿಸ್ತಾರೆ. ಅರೆ ಓ ಬಾತ್ ನಹಿ ಕರ್ನಾ. ನಮ್ದಕ್ಕೆ 80 ರೂಪಾಯಿಗೆ ಮಾತ್ರ ಕೊಡ್ತಾರೆ ಅಷ್ಟೇ. ಜಾದ 5 ರೂಪಾಯಿ ದೇತಾ ಇಳಿಸ್ತೀರಿ? ಆಗಲ್ಲ. ಕ್ಯಾ ಆಗೋದಿಲ್ಲ? ಏ ಕೌನೈ ಬಾಯ್, ಯಾವನ್ ಬರ್ತಾ ನಾನ್ ನೋಡ್ತೀನಿ. ನಾವು ನೋಡ್ತೀವಿ. ಏನ್ರಪ್ಪ ಗಲಾಟೆ ಅದು? ಏನ್ ರಹೀಂ ಬಾಯ್? ಅರೆ ನಿಮ್ದು ಹುಡುಗರು ಜಾಸ್ತಿ ಕೇಳ್ತಿದ್ದಾರೆ ದುಡ್ಡು. ರಹೀಂ ಬಾಯ್ ನಮ್ಮವನು ಹೆಚ್ಚು ಕಮ್ಮಿ ಮಾಡಿ ಇಳಿಸ್ಕೊಡ್ರಪ್ಪ, ಇಳಿಸ್ಕೊಡ್ರಿ. ಸರಿ ತಾತ, ನೀನ್ ಹೇಳಿದ್ಮೇಲೆ ಆಯ್ತು. ಇಲ್ಲೋಡ್ ತಾತ, ಯಾವ್ದೋ ಡೆಡ್ ಬಾಡಿ ಬಿದ್ದಿದೆ. ಇಳಿಸ್ಕೊಂಡು. ಏ ರಾಗು ತಾಗು ಮಂಜ, ಏ ಬಂದ್ರು. ಏನಾಯ್ತು ಇವ್ನಿಗೆ? ಯಾರ್ ತಾತ ಇದು? ಪಾಪ ಯಾರೋ ಹೊಡೆದು ಹಾಕಿದ್ದಾರೆ. ಮೈಯೆಲ್ಲ ಛಿದ್ರವಾಗಿದೆ. ಆದ್ರೂ ಇನ್ನೂ ಜೀವ ಇದೆ. ಏನ್ ಮಾಡೋಣ? ನೀವ್ ಹೆಂಗ್ ಹೇಳ್ತೀರ ಹಂಗೆ. ಅಯ್ಯೋ ಬೇಡ, ರೌಡಿ ಗಿಡಿ ಆಗಿದ್ರೆ. ಇವನು ರೌಡಿನ? ನಿಜವಾದ ಮಾರ್ಕೆಟ್ ರೌಡಿಗಳಂದ್ರೆ ನಾವು. ಯಾರಾದ್ರೂ ಆಗ್ಲಿ, ಜೀವ ತಾನೆ. ಮಂಜ, ಆಸ್ಪತ್ರೆಗೆ ಹೋಗೋಣ. ಆಟೋ ಇತ್ತು. ಸರಿ ತಾತ. ಡಾಕ್ಟ್ರೇ, ನಮ್ ಕೂಲಿ ಹುಡುಗ್ರಿ ರಾತ್ರಿ ಕಬ್ಬಿಣ ಲೋಡ್ ಇಳಿಸ್ತಿದ್ದ. ಅದ್ ಹೆಂಗಾಯ್ತು ಏನಾಯ್ತು ಗೊತ್ತೇ ಆಗ್ಲಿಲ್ಲ. ನಾನ್ ಬೆಳಿಗ್ಗೆ ಬಂದಾಗ್ಲೇ ನೋಡಿದ್ದು. ಹೆಂಗಾರ ಮಾಡಿ ಉಳಿಸ್ಕೊಡಿ ಡಾಕ್ಟ್ರೆ, ಜೀವ ಉಳಿಸ್ಕೊಡಿ. ಮೈತ್ರಿ, ಟೇಕ್ ಹಿಮ್ ಟು ಓಟಿ. ಏನ್ ಎಲ್ರು ಇಲ್ಲಿ ನಿಂತಿದ್ದೀರಾ? ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ, ಹೋಗಿ. ನಡ್ರಿ ನಡ್ರಿ. ಬಂದ್ರೆ ಹೋಗೋಣ. ಹೆಂಗಿದ್ಯಪ್ಪ? ಆರಾಮಾಗಿದ್ಯಾ? ಯಾವೂರಪ್ಪ ನಿಂದು? ಮದ್ದೂರು. ಮದ್ದೂರು? ಮದ್ದೂರಲ್ಲಿ? ಚನ್ಸಂದ್ರ. ನಿನ್ನ ಹೆಸರೇನಪ್ಪ? ಚೆನ್ನ. ಬಾ ಚೆನ್ನ, ಬಾ. ನಡಿ ಚೆನ್ನ. ಓ, ಒಟ್ಟಾರಿಕ್ ಇನ್ನೊಂದು ಹೊಸ ಎಂಟ್ರಿನಾ? ನೀನೇನ ಅವ್ನಿಗೆ ಊಟ ಹಾಕ್ಬೇಕಾಗಿಲ್ವಲ್ಲ? ರಮೇಶ, ಏನ್ ತಾತ? ಇವನೊಂದ್ 3-4 ದಿನ ಇಲ್ಲೇ ಇರ್ಲಿ. ಊಟ ತಿಂಡಿ ಖರ್ಚು ಅದೇನಿದ್ರು ನಾನ್ ಕೊಡ್ತೀನಪ್ಪ. ಏನ್ ತಾತ ಹಿಂಗಂತೀರಾ? ನಾವ್ 4 ಜನ ತಿನ್ನೋದ್ರಲ್ಲಿ ಅವಂದು ಒಂದ್ ತುತ್ತಂದ್ರು ಆಯ್ತಲ್ಲ. ಅದು ಸರಿನೇ. ಹಂಚ್ಕೊಂಡ್ರೆ ಹಸುವಿಲ್ಲ ಅನ್ನೋ ಮಾತು ನಿಜನೇ ಬಿಡು. ಎಲ್ಲಿ ಪ್ರಕಾಶ್ ಖ್ಯಾತ ಕಾಣ್ತಾ ಇಲ್ವಲ್ಲ? ಅವ್ರೆಲ್ಲೋ ರೌಂಡ್ಸ್ ಹೋಗಿರ್ಬೇಕು. ರೌಂಡ್ಸಾ? ಅದೇ ಗಾಂಧಿನಗರಕ್ಕೆ ಕತೆ ಹೇಳಕ್ ಹೋಗಿರ್ತಾರೆ. ನಮಸ್ಕಾರ ಸರ್,
ನೀವು ಬೇರೆ ಬೇರೆ ಡೈರೆಕ್ಟರ್ಗಳಿಂದ ಕಳ್ಕೊಂಡಿರೋ ದುಡ್ಡನ್ನ ಈ ಪ್ರಕಾಶ್ನ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಡೈರೆಕ್ಷನ್ ಇಂದ ಎಲ್ಲಾ ಒಂದೇ ಸಿನಿಮಾಲೆ ದೇಪ್ಕೊಂಡ್ಬಿಡ್ಬೋದು ಸರ್. ದುನಿಯಾ 20 ಕೋಟಿ, ಮುಂಗಾರು ಮಳೆ 40 ಕೋಟಿ, ಈ ಸಿನಿಮಾ ಮಿನಿಮಮ್ ಅಂದ್ರು 80 ಕೋಟಿ. ಮ್ಯಾಕ್ಸಿಮಮ್ ನೀವು ಎಷ್ಟು ಹಾಲಿವುಡ್ ಬಾಲಿವುಡ್ ಸ್ಯಾಂಡಲ್ವುಡ್ ಅಷ್ಟೇ ಯಾಕೆ ಪ್ಲೇವುಡ್ ಅಲ್ಲೂ ಸಿನಿಮಾ 365 ಡೇಸ್ ಓಡ್ತಾನೆ ಇರ್ಬೇಕು. ಎಲ್ಲೂ ಕೊಂಡ್ಬಾರ್ದು ಸರ್. ಅಫ್ಕೋರ್ಸ್ 5 ವರ್ಷದಿಂದ ಹೊಟ್ಟೆಗೆ ಎಣ್ಣೆ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕತೆ ಮಾಡಿದೀನಿ ಸರ್. ನೀವೇನಾದ್ರೂ ಈ ಕತೆ ಕೇಳ್ಬಿಟ್ರೆ ನಾಳೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡು ಅಂದ್ಬಿಡ್ತೀರಾ ಸರ್. ಹೌದಾ? ಹೌದು, ಸೂಪರ್ ಆಗಿದೆ ಕತೆ. ಹೌದು ಸರ್. ಶಾರ್ಟ್ ಆಗಿ ಒಂದ್ 2 ಲೈನಲ್ಲಿ ಹೇಳಿ ನೋಡೋಣ. ಈ ಕುರ್ಚಿ ಮೇಲೆ ಕೂರ್ಬೋದಾ? ಅದಕ್ಕೆ ತಾನೇ ಇರೋದು. ಥ್ಯಾಂಕ್ಸ್. ಓವರ್ ಆಯ್ತು ಸರ್. ಫಸ್ಟ್ ಆಫ್ ಆಲ್ ಸಿನಿಮಾ ಟೈಟ್ಲ್ ಸೂಪರ್ ಸರ್. ಅಂಕಲ್ ಆಫೀಸ್ ನಲ್ಲಿ, ಆಂಟಿ ಟಾಕೀಸ್ ನಲ್ಲಿ. ಪಿಕ್ಚರ್ ಓಪನಿಂಗ್ ಸರ್, ಒಂದ್ ಸುಂದರವಾದ ಬಂಗ್ಲೆ. ಆ ಸುಂದರವಾದ ಬಂಗ್ಲೆಯಲ್ಲಿ ಒಬ್ಳು ಸುಂದರವಾದ ಸ್ವೀಟ್ 32 ಆಂಟಿ ಒಬ್ಳಿರ್ತಾಳೆ ಸರ್. ಆಂಟಿ ತುಂಬಾ ತುಂಟಿ. ಅಂಕಲ್ ಟಾಟಾ ಮಾಡಿ ಆಫೀಸ್ಗೆ ಹೋಗೋದೇ ತಡ. ಕಿಟಕಿ ಓಪನ್ ಮಾಡ್ತಾಳೆ ಸರ್. ಕಿಟಕಿ ಓಪನ್ ಮಾಡ್ತಿದ್ದಂಗೆನೆ ಸ್ವೀಟ್ 16 ಹುಡ್ಗ ನಿಂತಿರ್ತಾನೆ ಸರ್. ನಂತರ ಅವನ್ನ ರಿಸೀವ್ ಮಾಡೋ ಆತ್ರದಲ್ಲಿ ಆಂಟಿ ಒಂದೇ ಉಸಿರಿನಲ್ಲಿ ಓಡ್ ಬಂದು 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 ಓಪನ್ ಮಾಡ್ತಾಳೆ ಸರ್ ಡೋರ್ನ. ಅಯ್ಯಪ್ಪ, ಯಾಕೆ ಸರ್ ಹೊಡೆದ್ರಿ? ನನ್ ಮಗನೇ, 2 ಕೆನೆಗೂ ಹೊಡೆದೆ ಅಂದ್ರೆ ಆಂಜನೇಯ ತರ ಊದ್ಕೊಂಡ್ಬಿಡ್ಬೇಕು. ನಿಮ್ ಮನೆ ದೇವ್ರ ಆಂಜನೇಯ. ಯೋಗ್ಯ. ಈಗ್ಲೇ ಹೆಣ್ಮಕ್ಳು ಪಿಕ್ಚರ್ ನೋಡೋದಕ್ಕೆ ಥಿಯೇಟರ್ಗಳು ಬರ್ತಾ ಇಲ್ಲ. ನಿನ್ ಟೆಂಟ್ಗೆ ಹೋಗ್ತಾನೆ. ಅಂತದ್ರಲ್ಲಿ ಈ ಕತೆ ತಗೊಂಡು ಸಿನಿಮಾ ಏನಾದ್ರು ಮಾಡಿದ್ರೆ ಕೆರೆ ತಗೊಂಡ್ ನೋಡಿರ್ತಾರೆ. ಮೊದ್ಲು ರೈಟ್ ಹೇಳೋ. ಅದಕ್ಕೆ ಇಷ್ಟು ವರ್ಷ ಇವ್ರು ಮಾಡಿದ ಪಿಕ್ಚರ್ ಇವರೇ ಹಾಕೊಂಡು ನೋಡಿದ್ದು. ಸರ್, ನಿಮ್ ಬ್ರ್ಯಾಂಡ್ MC ಬ್ರಾಂದಿನ? ಇಲ್ಲ ಬಿಡಿ ಸರ್, ನಾವೇ ಉಳ್ಕೊಂತೀವಿ. ಸುಧಾ, ಪ್ರಕಾಶ್ ರೂಮ್ ಅಲ್ಲಿ ಚೆನ್ನ ಅಂತಿದ್ದಾನೆ, ಅವ್ನ್ ಊಟ ಕೊಟ್ ಬಾಮ್ಮ. ಸರಿ ಅಣ್ಣ. ಕರೆಂಟ್ ಹೋಯ್ತೆ, ಕ್ಯಾಂಡಲ್ ತಗೊಂಡೋಗಮ್ಮ. ನನ್ನ ಹೆಸರು ಸುಧಾ, ರಾಘವಣ್ಣನ್ ತಂಗಿ. ಅಣ್ಣ ಊಟ ಕಳಿಸಿದ್ದಾರೆ, ಊಟ ಮಾಡಿ. ಅದ್ಕೆ ಕಾಲೇಜ್ಗೆ ಹೋಗಿ ಬರ್ತೀನಿ. ಆಯ್ತಮ್ಮ. ಚಿನ್ನು ಮರಿ, ಎಲ್ಲೂ ಆಚೆ ಹೋಗ್ಬೇಡ. ಟಿವಿ ಜಾಸ್ತಿ ನೋಡ್ಬೇಡ. ಬರ್ತೀನಿ. ಆಗ್ಲಮ್ಮ. ಹಾ ಸುಧಾ, ಹಾ ಹೋಗ್ತಾ ನಿಮ್ಮ ಮನೆ ಹತ್ರ ಫೀಸ್ ದುಡ್ಡು ಇಸ್ಕೊಂಡು ಹೋಗ್ಬೇಕಂತೆ. ಸರಿ ಅದ್ಕೆ, ಬಾಯ್. ಬಾಯ್. ಏನಮ್ಮ ಸುಧಾ, ಕಾಲೇಜ್ಗೆ ಹೋಗ್ತಾ ಇದೀಯಾ? ಕಾಲೇಜ್ಗಲ್ದೆ ಪುಸ್ತಕ ಇಟ್ಕೊಂಡು ಪಿಕ್ಚರ ನೋಡಕ್ ಹೋಗ್ತಾರೆ. ಏನ್ ಕ್ವೆಶ್ಚನ್ ಅಂತ ಕೇಳ್ತಾರಪ್ಪ. ಮಾತಾಡಕ್ ಬರುತ್ತೆ ಅಂತೇಳಿ ಏನ್ ಸರಾಗವಾಗಿ ಫೋನ್ಸ್ ಮಾತಾಡ್ತಾಳ ಸುರಸುಂದ್ರ ಅಂಗಿ. ನಮ್ ಎದುರುಗಡೆ ಮನೆ ಹುಡುಗಿ ಎಲ್ಲದ್ರಲ್ಲೂ ಫಸ್ಟ್. ನಾನು ಕಾಲೇಜ್ಗೆ ಹೊರಟು ಬರ್ತೀನಿ. ನಿಂತ್ಕೊಳ್ರಿ ಇಲ್ಲಿ. ಯಾಕೆ? ನೆನ್ನೆ ಈ ಕಾಲೇಜು, ಇವತ್ತು ಈ ಕಾಲೇಜಾ? ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಎಷ್ಟು ಉಗ್ದು ಉಪ್ಪು ಹಾಕಿದ್ರು ನಿನ್ಗಂತೂ ಬುದ್ಧಿ ಬರಲ್ಲ. ಇಸ್ಪಿಟ್ಟು ಮಟ್ಕ ಜೂಜು ಕಲ್ತಿರ ನೀನು ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಬಿಡು. ಹೊಡ್ಬೇಕಾರೆ ಅಪ್ಸಕ್ಲ ನುಡಿಬೇಡ ಕಣೆ. ಮುಂದೆ ಹೋಗೋ ಕುದ್ರೆ ಹಿಂದೆ ಬಂದ್ಬಿಡುತ್ತೆ. ಇವತ್ ಹೇಗಾದ್ರೂ ಮಾಡಿ ಜಡ ಜಡ ಅಂತ ದುಡ್ಡು ಎನ್ಸ್ಕೊ ಬರ್ತೀನಿ, ನೋಡ್ತಾ ಇರು. ಹಾಳ ಸರ್ಕಾರದವರು ಲಾಟ್ರಿ ಸರಾಯಿನ ಬಂದ್ ಮಾಡ್ದಂಗೆ ಈ ರೇಸ್ನ ಯಾವಾಗ ಸರ್ಕಾರ ಬಂದ್ ಮಾಡುತ್ತೆ ಅಂತ ಗೊತ್ತಾಗ್ಲಿಲ್ಲ.